ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫೈಟ್ ಆರಂಭ ಆಗ್ತಾ ಇದೆ. ಹುಕ್ಕೇರಿ ಆಯ್ತು, ಈಗ ಡಿಸಿಸಿ ಬ್ಯಾಂಕ್ ಗದ್ದಿಗೆಯ ಗುದ್ದಾಟ ಮುಂದುವರಿತಾ ಇರೋದು. ಮತ್ತೆ ಜಾರಕಿಹೊಳಿ ವರ್ಸಸ್ ಕತ್ತಿ ಮಧ್ಯ ಫೈಟ್ ನಡೆಯುತ್ತಾ ಅನ್ನೋದೊಂದು ಅನುಮಾನ. ಈ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ. ಹೀಗಾಗಿ ಹುಕ್ಕೇರಿ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ದಾಳ ಉರುಳಿಸುತ್ತಿದ್ದಾರೆ. ಸೈಲೆಂಟ್ ಆಗಿ ದಾಳ ಉರುಳಿಸಿರುವಂತಹ ಜಾರಕಿಹೊಳಿ ಬ್ರದರ್ಸ್ ಅಕ್ಟೋಬರ್ 19ಕ್ಕೆ ನಡೆಯಲಿದೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆ. ಬೆಳಗಾವಿ ಜಿಲ್ಲೆಯ 15 ತಾಲೂಕಿನಿಂದ ತಲಾ ಓರ್ವ, ಸಂಘ ಸಂಸ್ಥೆಗಳಿಂದ ಓರ್ವ ಸೇರಿ 16 ನಿರ್ದೇಶಕರ ಆಯ್ಕೆಯನ್ನು ಮಾಡಲಾಗುತ್ತೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತ ಅಂದ್ರೆ ನಮ್ಮ ಯಾವುದೇ ವಿಧಾನಸಭಾ ಲೋಕಸಭಾ ಚುನಾವಣೆಗೂ ಕಮ್ಮಿ ಇಲ್ಲದಂತೆಯೇ ಸ್ಟ್ರಾಟರ್ಜಿ, ಸುದ್ದಿ ಎಲ್ಲವೂ ಕೂಡ ಆಗುತ್ತೆ. ಹೈಪ್ ಅಷ್ಟು ಮಟ್ಟಿಗೆ ಕ್ರಿಯೇಟ್ ಆಗಿರುತ್ತೆ. ಕಾರಣ ಅದನ್ನು ತೀರಾ ವೈಯಕ್ತಿಕವಾಗಿ ತೆಗೆದುಕೊಂಡು ಬಿಟ್ಟಿರ್ತಾರೆ. ಬೆಳಗಾವಿ ರಾಜಕಾರಣ ಅಂತ ಅಂದ್ರೆ ರಾಜ್ಯ ರಾಜಕಾರಣವೂ ಕೂಡ ತಿರುಗಿ ನೋಡುವಂತಹ ರಾಜಕಾರಣ. ಸೀಮಿತ ಹುಕ್ಕೇರಿಗೆ ಇದು ಜಿಲ್ಲೆಯ ಸಮಸ್ಯೆ, ಇದು ಬೇರೆ ಬೇರೆ. ನಾವು ಅಲ್ಲಿ ಕುಸ್ತಿ ಹೋಗಿದ್ದೀವಿ ಅಂತ ಬೇರೆ ಕಡೆ ಹೋಗ್ಯಾಕಾಗೋಲ್ಲ. ಈ ಕುಸ್ತಿ ತಾಲೂಕು ಇದು ಬೇರೆ ಥರ. ಇದು 15 ತಾಲೂಕಿಗೆ ಕುಸ್ತಿ ಬೇರೆ, ಒಂದು ಜನರಲ್ಲು. ಸೊ ನಿಮ್ಗೆ ರಿಸಲ್ಟು 10 ತಾರೀಕು ಸಾಯಂಕಾಲ ಗೊತ್ತಾಗ್ತದೆ. 19 ಇದ್ರೂ ಚುನಾವಣೆ 10 ತಾರೀಕು ಹತ್ರ ರಿಸಲ್ಟ್ ಗೊತ್ತಾಗ್ತದೆ ನೋಡಿ. ಮತ್ತೆ ಹೇಳಿದ ಅದು ಒಂದು ಸೀಮಿತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಚುನಾವಣೆ ಸಮೀಪಿಸ್ತಾ ಇದ್ದಂಗೆನೆ ಸ್ಟ್ರಾಟಜಿಗಳು ಜಾಸ್ತಿ ಆಗ್ತಿದೆ. ಯಾವ ರೀತಿಯಾಗಿ ಈ ಫೈಟ್ ಹೆಚ್ಚಾಗ್ತಾ ಇದೆ, ರಂಗೇರ್ತಾ ಇದೆ ದಿನದಿಂದ ದಿನಕ್ಕೆ? ನೀತಿ, ಈಗ ಹುಕ್ಕೇರಿ ಚುನಾವಣೆ ಆಯ್ತು, ಈಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಈಗ ಕಾವು ರಂಗೇರ್ತಾ ಇದೆ. ಇದೇ 19ನೇ ತಾರೀಕು ಡಿಸಿಸಿ ಬ್ಯಾಂಕ್ ನ ನಿರ್ದೇಶಕ ಸ್ಥಾನಕ್ಕೆ ಒಂದು ಮತದಾನ ನಡೆಯಲಿದೆ. ಒಟ್ಟು ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ಗೆ 16 ಸ್ಥಾನಗಳಿದಾವೆ ನೀತಿ. ಅದರಲ್ಲಿ 15 ಸ್ಥಾನಗಳು ಆಯಾ ತಾಲೂಕಿನಿಂದ ಆಯ್ಕೆಯಾಗಿ ಒಬ್ಬೊಬ್ಬ ನಿರ್ದೇಶಕರು ಬರ್ತಾರೆ. ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಓರ್ವ ಸದಸ್ಯ ನಿರ್ದೇಶಕರಾಗಿ ಆಯ್ಕೆ ಬರುವಂತದ್ದು. ಈ ಬಾರಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮತ್ತೆ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ತಮ್ಮದೇ ಆದಂತಹ ಸ್ಟ್ರಾಟಜಿಯನ್ನು ರೂಪಿಸಿದ್ದಾರೆ. ಹುಕ್ಕೇರಿಯಲ್ಲಿ ಆದಂತಹ ಸೋಲನೇನಿದೆ ಡಿಸಿಸಿ ಬ್ಯಾಂಕ್ ನಲ್ಲಿ ಗೆಲ್ಲುವ ಮೂಲಕ ಆ ಒಂದು ಸೇಡು ತೀರಿಸಿಕೊಳ್ಳೋದಕ್ಕೆ ರಣತಂತ್ರ ರೂಪಿಸಿರತಕ್ಕಂಥದ್ದಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ಕೂಡ ಡಿಸಿಸಿ ಬ್ಯಾಂಕ್ ನಲ್ಲಿ ಕೂಡ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಕತ್ತಿ ಕುಟುಂಬದ ಮಧ್ಯೆ ಈಗ ಫೈಟ್ ನಡೀತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಹುಕ್ಕೇರಿ ಗೆದ್ದ ಬಳಿಕ ರಮೇಶ್ ಕತ್ತಿ ಏನು ಜಿಲ್ಲೆಯ ಒಂದು ಎಲ್ಲಾ ತಾಲೂಕಿನ ರೈತರಿಗೆ ಒಂದು ಮನವಿಯನ್ನು ಮಾಡ್ಕೊತಾರೆ. ಏನಂದ್ರೆ ಡಿಸಿಸಿ ಬ್ಯಾಂಕ್ ಅನ್ನ ಜಾರಕಿಹೊಳಿ ಸೋದರ ಕೈಯಲ್ಲಿ ಕೊಡಬೇಡಿ ಅನ್ನುವಂತ ಒಂದು ಮನವಿಯನ್ನ ಗೆದ್ದ ಬಳಿಕ ಮಾಡುವಂತದ್ದು. ತದನಂತರ ಏನು ಜಾರಕಿಹೊಳಿ ಸೋದರು ಕೂಡ ಒಂದು ಹುಕ್ಕೇರಿ ಸೋಲ ಬಳಿಕ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಜೊತೆಗೆ ತಮ್ಮದೇ ಆದಂತ ದಾಳವನ್ನು ಉಳಿಸ್ತಾ ಇದ್ದಾರೆ. ಯಾಕಂದ್ರೆ ಲಿಂಗಾಯತರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತೀವಿ, ಉಪಾಧ್ಯಕ್ಷರನ್ನ ಮಾಡ್ತೀವಿ ಅನ್ನೋಂತ ಒಂದು ಅಸ್ತ್ರವನ್ನ ಈಗಾಗಲೇ ಜಾರಕಿಹೊಳಿ ಸೋದರು ಈಗಾಗಲೇ ಒಂದು ಪ್ರಯೋಗ ಮಾಡಿರ್ತಕ್ಕಂಥದ್ದು. ಏನು ಪ್ರಮುಖವಾಗಿ 16 ಸ್ಥಾನಗಳಲ್ಲಿ 12 ಸ್ಥಾನಗಳನ್ನ ಏನು ಗೆಲ್ಲೋದಕ್ಕೆ ಎಲ್ಲ ರೀತಿಯ ಒಂದು ಸ್ಟ್ರಾಟಜಿಯನ್ನ ಜಾರಕಿಹೊಳಿ ಬ್ರದರ್ಸ್ ಮಾಡ್ಕೊಂಡಿದ್ರೆ ಅದರಲ್ಲಿ 6 ಏನು ಮತಕ್ಷೇತ್ರಗಳಲ್ಲಿ ಅವಿರೋಧ ಆಯ್ಕೆ ನಡೆಯುವಂತದ್ದು. ಈಗಾಗಲೇ ಅವಿರೋಧ ಆಯ್ಕೆ ಏನು ಆ ಒಂದು ಪ್ರಕ್ರಿಯೆಯನ್ನು ಕೂಡ ಜಾರಕಿಹೊಳಿ ಸೋದರು ಪೂರ್ಣಗೊಳಿಸಿರ್ತಕ್ಕಂಥದ್ದು. ಈಗ ಬಹಳ ಪ್ರಮುಖವಾಗಿರ್ತಕ್ಕಂಥ ಏನಂದ್ರೆ ಮತ್ತೆ ಹುಕ್ಕೇರಿ ಮತಕ್ಷೇತ್ರದಲ್ಲಿ ರಮೇಶ್ ಕತ್ತಿ ಡಿಸಿಸಿ ಬ್ಯಾಂಕ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಕೂಡ ಒಂದು ಏನು ಸಂಗಮ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರನ್ನು ಕೂಡ ಒಂದು ಕಣಕ್ಕೆ ಜಾರಕಿಹೊಳಿ ಸೋದರು ಇಳಿಸಿರ್ತಕ್ಕಂಥದ್ದು. ಆಯಾ ಒಂದು ಹುಕ್ಕೇರಿ ಮತಕ್ಷೇತ್ರದಲ್ಲಿ ನೋಡೋದಾದ್ರೆ 92 ಮತಗಳಿದಾವೆ. ಅದರಲ್ಲಿ 10 ಮತಗಳು ಯಾರಿಗೆ ಬೀಳ್ತಾವೋ ಅವರು ಒಂದು ಗೆದ್ದು ಬರುವಂತದ್ದು. ಬಹುತೇಕ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಏನು 6 ಜನ ಶಾಸಕರು, 2 ಜನ ಮಾಜಿ ಸಂಸದರು ಇದ್ದಾರೆ. ಜೊತೆಗೆ ಮಾಜಿ ಶಾಸಕರು ಕೂಡ 2 ಜನ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಅನೇಕ ಕಡೆ ಪರಾಜಿತ ಅಭ್ಯರ್ಥಿಗಳು ಕೂಡ ಚುನಾವಣಾ ಅಖಾಡದಲ್ಲಿದ್ದಾರೆ. ಹಾಗಾಗಿ ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಬಹಳಷ್ಟು ಏನು ಮಹತ್ವ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಆದ್ರೆ ಸತೀಶ್ ಜಾರಕಿಹೊಳಿ ಇಲ್ಲಿ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಹುಕ್ಕೇರಿ ಕುಸ್ತಿನೇ ಬೇರೆ, ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಕುಸ್ತಿಯೇ ಬೇರೆ. ಆಯಾ ತಾಲೂಕಿನ ಆಧಾರ ಆದಂತಹ ಒಂದು ಲೆಕ್ಕಾಚಾರಗಳಿರುತ್ತೆ. ಆ ಒಂದು ಕಾರಣಕ್ಕಾಗಿ ಏನು ಅಕ್ಟೋಬರ್ 10ನೇ ತಾರೀಕು ಸಂಜೆ ನಿಮಗೆ ಒಂದು ಇದರ ಸ್ಪಷ್ಟವಾದಂತಹ ಫಲಿತಾಂಶ ಸಿಗುತ್ತೆ. ಅಧಿಕೃತವಾದ ಫಲಿತಾಂಶ 19 ಬಂದ್ರು ಕೂಡ ಅಕ್ಟೋಬರ್ 10ನೇ ತಾರೀಕು ಅಂದ್ರೆ ಅಲ್ಲಿವರೆಗೆ ಈ ಒಂದು ಡಿಸಿಸಿ ಬ್ಯಾಂಕ್ ನಾಮಪತ್ರ ಸಲ್ಲಿಕೆ, ಆಮೇಲೆ ನಾಮಪತ್ರ ವಾಪಸ್ ಪಡೆಯುವಂತ ಪ್ರಕ್ರಿಯೆ ಆಗಿರ್ಬೋದು, ಜೊತೆಗೆ ಅವಿರೋಧ ಆಯ್ಕೆ ಆಗಿರ್ಬೋದು, ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಗ ನಿಮ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ ಅನ್ನೋ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಮಾತುಗಳನ್ನ ನಾವು ನೋಡೋದಾದ್ರೆ ಡಿಸಿಸಿ ಬ್ಯಾಂಕ್ ಅನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದು ಖಚಿತ ಅನ್ನುವಂತ ಒಂದು ವಿಶ್ವಾಸದಲ್ಲಿ ಸತೀಶ್ ಜಾರಕಿಹೊಳಿ ಮಾತನಾಡಿರ್ತಕ್ಕಂಥದ್ದು. ಕಳೆದ 4 ತಿಂಗಳಿಂದ ಏನು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಜೊತೆಗೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಏನು ಬೆಳಗಾವಿ ಜಿಲ್ಲೆ ಪ್ರತಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ ನ ತಂದೆ ಆದಂತಹ ಒಂದು ಸ್ಟ್ರಾಟಜಿಯನ್ನು ರೂಪಿಸಿದ್ದಾರೆ. ಪ್ರಮುಖವಾಗಿ ಖಾನಾಪುರ ಆಗಿರ್ಬೋದು,
ಜೊತೆಗೆ ಏನು ಖಾನಾಪುರ, ಸವದತ್ತಿ ಮತ್ತು ಯರಗಟ್ಟಿ, ಹುಕ್ಕೇರಿ, ಹೀಗೆ ಒಂದು 6 ಕಡೆ ಅವಿರೋಧ ಆಯ್ಕೆ ಪ್ರಕ್ರಿಯೆಯಲ್ಲಿದೆ. ಗೋಕಾಕ್, ಮೂಡಲ್ಗಿ, ಬೆಳಗಾವಿ ತಾಲೂಕು ಮತ್ತು ಕೆಲವೊಂದಿಷ್ಟು ಕಡೆ ಏನಂದ್ರೆ ಹೊಸ ಮುಖಗಳ ಆಯ್ಕೆ ಆಗುವಂತ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ಬಹಳ ಕುತೂಹಲವಾಗಿರ್ತಕ್ಕಂಥದ್ದು ಏನಂದ್ರೆ ಹುಕ್ಕೇರಿ ಮತಕ್ಷೇತ್ರ ಆಗಿರ್ಬೋದು, ಜೊತೆಗೆ ಅಥಣಿ ಆಗಿರ್ಬೋದು, ಕಾಗವಾಡ ಆಗಿರ್ಬೋದು, ರಾಮದುರ್ಗ ಆಗಿರ್ಬೋದು, ಈ ಒಂದು ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಒಂದು ಚುನಾವಣೆ ತುಷ್ಟಿನಿಂದ ಕೂಡಲಿದೆ ಅನ್ನುವಂತ ಒಂದು ಚರ್ಚೆ ನಡೀತದೆ. ಯಾಕಂದ್ರೆ ಅಥಣಿ ಮತ್ತು ಕಾಗವಾಡನಲ್ಲಿ ರಮೇಶ್ ಜಾರಕಿಹೊಳಿ ಈಗಾಗಲೇ 2 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ಲಕ್ಷ್ಮಣ್ ಸವದಿ ವಿರುದ್ಧ ಮಹೇಶ್ ಕುಮಟಾಳಿ ಮತ್ತು ರಾಜು ಕಾಗೆ ವಿರುದ್ಧ ಶ್ರೀಮಂತ್ ಪಾಟೀಲ್ ಪುತ್ರನ ಹೆಸರನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಹೀಗಾಗಿ ಮತ್ತಷ್ಟು ಡಿಸಿಸಿ ಬ್ಯಾಂಕ್ ಚುನಾವಣೆ ಫೈಟ್ ಏನಿದೆ ಇನ್ನು ದಿನೇ ದಿನ ಮತ್ತಷ್ಟು ರಂಗೇರಲಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.